ಮುಂದೆ ಮಥುರಾ ಅಂತ ಎರಡನೇ ಮೋಕ್ಷದಾಯಕ ಕ್ಷೇತ್ರ. ಇದಂತೂ ನಾವು ಕೇಳೋದೇ ಬೇಡ. ಆದರೆ ಹೇಳ್ತಾ ಈ ಮಥುರಾ ಹೋಗ್ತೇವೆ. ಇವತ್ತಿಗೂ ಮಥುರಾಗೆ ಹೋದಾಗ ನಮ್ಮ ಚಿಂತನೆ ಏನಿರಬೇಕು? ಯಾರು ಈ ಮಥುರಾ ಪಟ್ಟಣವನ್ನು ಆಳಿದವ? ಯಾರು? ಕಂಸ. ಕಂಸ ಅಂದರೆ ಯಾರು ಗೊತ್ತೇನು? ಆತ ಕಾಲನೇಮಿ. ಕಾಲನೇಮಿ ಯಾರು ಗೊತ್ತಾ? ಮನಸ್ಸಿಗೆ ಅಭಿಮಾನಿಯಾದ ದೈತ್ಯ. ನಮ್ಮ ಮನಸ್ಸಿನಲ್ಲಿ ಎರಡು ಬಗೆಯ ಕಾಮನೆಗಳು ಬರ್ತವೆ. ಮನೋಭಿಮಾನಿಯಾದದ್ದು ರುದ್ರದೇವರು ಅಂತ ನಾವೆಲ್ಲ ಕೇಳಿದ್ದೆ, ಅದು ನಿಜ. ದೇವರು ಎಲ್ಲ ತತ್ವಗಳಿಗೆ ಅಭಿಮಾನಿಗಳಾಗಿ ಒಬ್ಬೊಬ್ಬ ದೇವತೆಗಳನ್ನು ನಿಯಮಿಸಿದಂತೆ ಎಲ್ಲ ತತ್ವಗಳಿಗೂ ಅಭಿಮಾನಿಯಾಗಿ ಒಬ್ಬೊಬ್ಬ ದೈತ್ಯರನ್ನೂ ಇಟ್ಟಿದ್ದಾರೆ. ಯೋಚನೆ ಮಾಡಿ, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಇಚ್ಛೆಗಳು ಮಾತ್ರ ಬರುತ್ತಾ? ಇಲ್ಲ, ಕೆಟ್ಟ ಇಚ್ಛೆಯೂ ಬರುತ್ತೆ. ನಮ್ಮ ಕೈ ಒಳ್ಳೆಯದನ್ನು ಮಾತ್ರ ಮಾಡುತ್ತಾ? ಇಲ್ಲ, ಕೆಟ್ಟದ್ದನ್ನೂ ಮಾಡುತ್ತೆ. ನಮ್ಮ ಕಾಲು ಒಳ್ಳೆಯದನ್ನು ಮಾತ್ರ ಮಾಡುತ್ತಾ? ಇಲ್ಲ, ಕೆಟ್ಟದ್ದನ್ನೂ ಮಾಡುತ್ತೆ. ಬಾಯಿ ಒಳ್ಳೆಯದನ್ನು ಮಾತ್ರ ಮಾತಾಡುತ್ತಾ? ಇಲ್ಲ, ಕೆಟ್ಟದ್ದನ್ನೂ ಆಡುತ್ತೆ. ಹಾಗಾದರೆ ಎಲ್ಲ ಇಂದ್ರಿಯಗಳು, ಅವುಗಳಲ್ಲಿ ಒಳ್ಳೆಯ ಅಂಶಗಳು ಇವೆ, ಕೆಟ್ಟ ಅಂಶಗಳು ಇದೆ. ಈ ಮನಸ್ಸಿಗೆ ಅಭಿಮಾನಿಯಾದ ಅಸುರ ಇದ್ದಾನಲ್ಲ ಕಾಲನೇಮಿ, ಈತ ಎಲ್ಲ ದುಷ್ಟ ಕಾಮನೆಗಳಿಗೆ ಅಭಿಮಾನಿ. ದೇವರನ್ನು ಕೇಳಬೇಕಂತ, ಸ್ವಾಮಿ ನೀನು ಕಂಸನನ್ನು ಕೊಂದಿ, ಆ ಕಂಸನನ್ನು ಕೊಂದ ನೀನು ಕಾಲನೇಮಿ ನಮ್ಮ ತಲೆಯಲ್ಲಿ, ಕಂಸನೇ ಕಾಲನೇಮಿ, ಆ ಕಾಲನೇಮಿ ನಮ್ಮ ತಲೆಯಲ್ಲಿ ಕೂತ್ಕೊಂಡು ಬೇಡದ ಆಲೋಚನೆಗಳನ್ನು ಹುಟ್ಟು ಹಾಕ್ತಾನೆ. ಅಂಥ ಆಲೋಚನೆಗಳನ್ನು ಹುಟ್ಟು ಹಾಕುವ ಕಾಲನೇಮಿಯನ್ನು ಕೊಂದುಬಿಡು. ನಮ್ಮ ಮನಸ್ಸಲ್ಲಿ ಬೇಡದ ಆಲೋಚನೆಗಳು ಬರಬಾರ್ದು. ದಾಸರದೇ ಅಂದದ್ದು, ನಿನ್ನ ಚಿತ್ತಕ್ಕೆ ಬಂದುದೆನ್ನ ಚಿತ್ತಕ್ಕೆ ನೀಡೋ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ನಾವೇನು ಚಿಂತನೆ ಮಾಡಬೇಕು? ನಿನ್ನ ಚಿತ್ತಕ್ಕೇನು ಬಂತೋ ಅದೇ ನನ್ನ ಚಿತ್ತಕ್ಕೆ ಬರಲಿ. ಅಂದರೆ ಭಗವಂತ ನಮಗೆ ಇವತ್ತು ಊಟ ಸಿಗಬಾರ್ದು ಅಂತ ಸಂಕಲ್ಪ ಮಾಡಿದಾನೆ ಅಂದ್ಕೊಳ್ಳಿ. ನಾವಿವತ್ತು ನಾನೇ ಒಲೆ ಮುಂದೆ ಕೂತು ಅಕ್ಕಿ ಬೇಯಿಸ್ತೀನಿ ಅಂದರೂ ಒಂದು ಸೀದೋಗುತ್ತೆ, ಒಂದು ಪಾತ್ರೆ ಉರುಟೋಗುತ್ತೆ, ಎರಡರಲ್ಲಿ ಒಂದಾಗುತ್ತೆ. ಹಾಗಾದರೆ ದೇವರ ಹತ್ರ ನಾವಷ್ಟೇ ಕೇಳಬೇಕು, ಕಂಸನನ್ನು ಕೊಂದ ಕೃಷ್ಣ ಪರಮಾತ್ಮ ನೀನು ನಮ್ಮ ತಲೆಯಲ್ಲಿ ಅನ್ಯಥಾ ಬಯಕೆಯನ್ನು ಕೊಡುವ ಕಾಲನೇಮಿಯನ್ನು ಸಂಹಾರ ಮಾಡಿಬಿಡು. ಈ ಕಂಸ ಎಂಥವ, ಮಾಡಬಾರದು ಎಲ್ಲ ಪಾಪಗಳನ್ನು ಮಾಡಿದ್ದ. ಏನೇನು ಪಾಪ ಮಾಡಿದ್ದ? ಹುಟ್ಟೋ ಮಕ್ಕಳನ್ನೆಲ್ಲ ಕೊಲ್ಲಿಸಿದ್ದ, ಹೌದಾ? ಹಾಗಾದರೆ ಶಿಶು ಹತ್ಯೆ ಮಾಡಿಬಿಟ್ಟ. ತಂದೆಯಾದ ಉಗ್ರಸೇನನ್ನೇ ಕಾರಾಗೃಹದಲ್ಲಿ ಬಂಧನದಲ್ಲಿಟ್ಟ, ಪಿತೃಹತ್ಯೆ ನಡೆದೋಯ್ತು. ಎಲ್ಲ ಋಷಿ ಮುನಿಗಳನ್ನು ಧಿಕ್ಕಾರ ಮಾಡಿ ತಾನೇ ಸರ್ವಾಧಿಕಾರಿಯಾಗಿ ಮೆರೆದ, ಋಷಿ ಹತ್ಯೆ ನಡೆದೋಯ್ತು. ಇನ್ನು ಗೋಹತ್ಯೆ ಅಂತೂ ಲೆಕ್ಕಕ್ಕೆ ಇಲ್ಲ. ಹೀಗೆ ಮಾಡಬಾರದು ಎಲ್ಲ ಕೆಲಸಗಳನ್ನು ಮಾಡಿ ಗುಡ್ಡೆ ಹಾಕಿಕೊಂಡ ಕಂಸ ನಾವು ಮಾಡುವ ಎಲ್ಲ ಪಾತಕಗಳ ಪ್ರತಿರೂಪದಂತೆ. ನಾವಿದಕ್ಕಿಂತ ಮಿಗಿಲಾದ ಪಾಪ ಅಂತೂ ಏನು ಮಾಡಲ್ವಾ? ಅಂತಹ ಪಾಪಗಳ ಪ್ರತಿರೂಪವನ್ನು ಕೊಂದವ ಕೃಷ್ಣ ಪರಮಾತ್ಮ. ಏನು ಹೇಳುತ್ತೆ ಅಂದರೆ, ನಾವು ಬೇಕಾದಷ್ಟು ಕರ್ಮ ಮಾಡ್ತೇವೆ, ಏಕಾದಶಿ ಉಪವಾಸ ಮಾಡ್ತೇವೆ, ಚಾತುರ್ಮಾಸ್ಯ ಮಾಡ್ತೇವೆ, ಮತ್ತೇನೋ ಒಳ್ಳೊಳ್ಳೆ ಈ ಪೂಜೆ ಪುನಸ್ಕಾರಗಳು ನಡೆದ್ರೆ ಸ್ವಾಮಿಗಳು ಎಲ್ಲರೂ ಬಂದರೆ ಹೋಗ್ತೇವೆ, ಎಲ್ಲ ಪ್ರವಚನಗಳಿಗೆ ಹೋಗ್ತೇವೆ, ಭಜನೆ ಮಾಡ್ತೇವೆ, ನಾಮ ಸಂಕೀರ್ತನೆ ಮಾಡ್ತೇವೆ. ಆದರೆ ಏನು ಮಾಡಿದ್ರೇನು, ನಮ್ಮ ಮನಸ್ಸೇ ನೆಟ್ಟಿಗಿರೋಲ್ಲ. ಬಾಯಲ್ಲಿ ಮಾತ್ರ ಹರಿಹರಿ ವಿಠಲ, ಹರಿಹರಿ ವಿಠಲ, ಪಾಂಡುರಂಗ ಅಂತ ಬರ್ತಾ ಇರುತ್ತೆ. ತಲೆಯಲ್ಲಿ ಮಾತ್ರ ಹರಿಯೂ ಇಲ್ಲ, ವಿಠಲನೂ ಇಲ್ಲ, ಪಾಂಡುರಂಗನೂ ಇಲ್ಲ. ನಮ್ಮ ಮನಸ್ಸು ಸರಿ ಇಲ್ಲದಿದ್ದ ಮೇಲೆ ನಾವು ಮಾಡುವ ಯಾವ ಕರ್ಮಕ್ಕೂ ನಯಾ ಪೈಸೆ ಬೆಲೆ ಇಲ್ಲ. ಹಾಗಾಗಿ ಭಗವಂತನನ್ನು ತಿಳ್ಕೊಂಡು ಈ ಕ್ಷೇತ್ರದಲ್ಲಿ ಬಂದು, ಸ್ವಾಮಿ ಮನಸ್ಸನ್ನು ಸರಿ ಮಾಡಿಕೊಡು, ಮನಸ್ಸಿಗೆ ಅಭಿಮಾನಿಯಾಗಿ ದುಷ್ಟ ಇಚ್ಛೆಗಳನ್ನು ಕೊಡುವ ಕಾಲನೇಮಿಯನ್ನು ಸಂಹಾರ ಮಾಡು ಅಂತ ನಾವು ಕೇಳ್ಕೊಳ್ಬೇಕು ಅಂತ ಹೇಳಿ, ಈ ಮಥುರಾ ಪಟ್ಟಣದ ಕಥೆ ಭಾಳ ಅದ್ಭುತ. ಈ ಮಥುರಾ ಪಟ್ಟಣ ಇದೆಯಲ್ಲ, ಈ ಪಟ್ಟಣದಲ್ಲಿ ರಾಮ ಮತ್ತು ಕೃಷ್ಣ ಎರಡೂ ರೂಪಗಳ ಸಮಾಗಮ ಇದೆ. ನಮಗೆ ಗೊತ್ತಿಲ್ಲ. ಮಥುರಾ ಪಟ್ಟಣವನ್ನು ನಿರ್ಮಾಣ ಮಾಡಿದ್ದು ಯಾರು ಗೊತ್ತೇನು? ಶತ್ರುಘ್ನ. ಈ ಶತ್ರುಘ್ನ ಇದನ್ನು ನಿರ್ಮಾಣ ಮಾಡಿದ್ದು ಹೇಗೆ? ಮಧು ಅಸುರನ ಮಗನಾದ ಲವಣ ಅನ್ನುವವ ಇಲ್ಲಿದ್ದ ಮುಂಚೆ. ಅವನನ್ನು ಯುದ್ಧ ಮಾಡಿ ಸಂಹಾರ ಮಾಡಲಿಕ್ಕೆ ರಾಮದೇವರು ಶತ್ರುಘ್ನನನ್ನು ಕಳಿಸಿಕೊಟ್ರು. ಕಳಿಸಿಕೊಟ್ಟಾಗ ರಾಮದೇವರು ಶತ್ರುಘ್ನನಿಗಂದ್ರು, ನೋಡು ಶತ್ರುಘ್ನ, ಈ ಅಸುರ ಬಹಳ ಗಟ್ಟಿಗ, ಅವನು ನಿನ್ನ ಬಡಪೆಟ್ಟಿಗೆ ಬಗ್ಗುವವನಲ್ಲ. ಹಾಗಾದ್ರೆ ಏನು ಮಾಡು, ಇದು ನನ್ನ ಬಾಣ,
ಇದನ್ನು ತಗೋ, ಇದರಲ್ಲಿ ಅಸುರನನ್ನು ಸಂಹಾರ ಮಾಡುವಂಥ ತನ್ನದೇ ಪ್ರತಿರೂಪವಾದ ಬಾಣವನ್ನು ಲಕ್ಷ್ಮಣನಿಗೆ ರಾಮದೇವರು ಕೊಟ್ಟು ಕಳಿಸಿದ್ದ. ಆ ಬಾಣದಿಂದ ಲಕ್ಷ್ಮಣ ಅಸುರನನ್ನು ಸಂಹಾರ ಮಾಡಿ ಈ ಪಟ್ಟಣವನ್ನು ನಿರ್ಮಾಣ ಮಾಡಿದ್ದಾನೆ. ಹಾಗಾದರೆ ಈ ಪಟ್ಟಣದ ನಿರ್ಮಾಣ ಆಗಿದ್ದು ರಾಮದೇವರ ಬಾಣದಿಂದ. ಈ ಪಟ್ಟಣದಲ್ಲಿ ಬಂದು ನಿಂತದ್ದು ಭಗವಂತ ಕೃಷ್ಣ ರೂಪದಿಂದ. ಹೀಗೆ ಒಂದೇ ಪಟ್ಟಣದಲ್ಲಿ ರಾಮ ಮತ್ತು ಕೃಷ್ಣ ಅನ್ನುವ ಎರಡೂ ಭಗವಂತನ ರೂಪದ ಚಿಂತನೆಗಳು ಬರುವ ಒಂದು ಜಾಗ ಅಂತಿದ್ರೆ ಅದು ಮಥುರಾ ಪಟ್ಟಣ. ದಾಸರಿ ಮಥುರಾ ಪಟ್ಟಣವನ್ನು ಇದರಲ್ಲಿ ಆ ಕೃಷ್ಣನ ಲೀಲೆಗಳನ್ನು ಎಷ್ಟು ಕೊಂಡಾಡಿದ್ದಾರೆ, ಅಷ್ಟು ಕೊಂಡಾಡಿದ್ದಾರೆ. ಭಗವಂತ ಈ ಹುಟ್ಟಿದ ಕೂಡಲೇ ಈ ಪಟ್ಟಣವನ್ನು ಬಿಟ್ಟು ಹೊರಟುಬಿಟ್ಟ. ನಮಗೆ ಹುಟ್ಟಿದ ಊರಿನ ಮೇಲೆ ವ್ಯಾಮೋಹವೇ ಇಲ್ಲ. ನಾವು ಎಷ್ಟು ವಯಸ್ಸಾದರೂ ಅಯ್ಯೋ ನಮ್ಮ ಹುಟ್ಟಿದ ಊರಪ್ಪ ಅಂತ ಹೇಳ್ಕೊಂಡು ತಿರುಗಾಡ್ತೀವಿ. ಕೃಷ್ಣ ಹುಟ್ಟಿದ ತಕ್ಷಣ ಊರು ಬಿಟ್ಟ. ನಮಗೇನು ಅನ್ನಿಸ್ಬೇಕು, ಭಗವಂತ ಕಂಸಂಗೆ ಹೆದರಿ ಊರು ಬಿಟ್ಟ, ಅವನೇನು ನಮ್ಮ ಹೆದರಿಕೆ ಪರಿಹಾರ ಮಾಡ್ತಾನೆ ಆಚಾರ್ಯ. ಕಂಸಂಗೆ ಹೆದರಿ ಊರೇ ಬಿಟ್ಟವನು. ಹಾಗಲ್ಲ. ಕೃಷ್ಣ ಯೋಚನೆ ಮಾಡಿದ್ದಂತೆ, ನಾನು ಇಲ್ಲೇ ಇದ್ದರೆ ಕಂಸ ಬರ್ತಾನೆ, ಬಂದ ತಕ್ಷಣ ಕೊಂದುಬಿಡ್ತೀನಿ. ಯಾರು ಸಾಯ್ತಾರೆ? ಬರೀ ಕಂಸ ಸಾಯ್ತಾರೆ. ಬರೀ ಕಂಸ ಸಾಯಬಾರ್ದು. ಕಂಸನ ಭೃತ್ಯರಾದ ಅಸುರರೆಲ್ಲ ಸಾಯ್ಬೇಕು. ಅವರ ಸಾವಿನಿಂದ ಕಂಸ ಬಹಳ ನೋವನ್ನು ಅನುಭವಿಸಬೇಕು. ಆ ನೋವಿನಿಂದ ಕೊರಗಿ ಹಣ್ಣಾಗಬೇಕು. ಆಮೇಲೆ ಕಂಸನ ಸಂಹಾರ ಆಗಬೇಕು. ಕಂಸ ಮಾಡಿದ ತಪ್ಪಿಗೆ ಇದುವೇ ಪ್ರಾಯಶ್ಚಿತ್ತ. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ ಅಂತ ಶಾಸ್ತ್ರ. ಭಾಳ ಪುಣ್ಯ ಮಾಡಿದ್ದೇವೆ, ಅದರ ಫಲವನ್ನು ಇಲ್ಲೇ ಅನುಭವಿಸಬೇಕು. ಭಾಳ ಪಾಪ ಮಾಡಿದ್ದೇವೆ, ಅದರ ಫಲವನ್ನು ಇಲ್ಲೇ ಅನುಭವಿಸಬೇಕು. ದೇವರ ಲೆಕ್ಕದ ಬುಕ್ಕಿಂದ ಯಾರೂ ಮಿಸ್ ಆಗಲಿಕ್ಕಾಗಲ್ಲ. ಹಾಗಾಗಿ ಕೃಷ್ಣ ಏನು ಮಾಡಿದ, ಆ ಜಾಗವನ್ನು ಬಿಟ್ಟ. ಕಂಸ ಕಳುಹಿಸಿದ ಎಲ್ಲ ಭೃತ್ಯರನ್ನು ಕೊಂದ. ಕಂಸನಿಗೆ ದುಃಖದಿಂದ ಹಣ್ಣಾಗುವಂತೆ ಕಂಸನನ್ನು ಮಾಡಿದ. ಆನಂತರ ಕಂಸನನ್ನು ತಾನು ಸಂಹಾರ ಮಾಡಿದ್ದಾನೆ ಭಗವಂತ. ಹೀಗೆ ಭಗವಂತನ ಅದ್ಭುತವಾದ ವ್ಯಾಪಾರಕ್ಕೆ ಸಾಕ್ಷಿಯಾದ ಪಟ್ಟಣ ಈ ಮಥುರಾ ಪಟ್ಟಣ. ಆ ಮಥುರಾ ಪಟ್ಟಣ ನೋಡಿ, ಇದು ಏನು ಚೆನ್ನಾಗಿದೆ ಭಾಗವತದ ಕಥೆ, ನಾವೆಲ್ಲ ನೆನಪಿಸ್ಕೊಳ್ಬೇಕು. ಮಥುರಾ ಪಟ್ಟಣಕ್ಕೆ ಹೋದಾಗ ಕೃಷ್ಣ ಮಥುರಾ ಪಟ್ಟಣಕ್ಕೆ ಬಂದ. ಎಲ್ಲಿಂದ ಬಂದ? ವೃಂದಾವನದಿಂದ ಬಂದಲ್ಲ ಕೃಷ್ಣ. ಯಾರು ಕರ್ಕೊಂಡು ಬಂದರು? ಅಕ್ರೂರ ಕರ್ಕೊಂಡು ಬಂದರು. ಇವತ್ತಿಗೂ ಯಮುನೆಯ ಒಂದು ಜಾಗದಲ್ಲಿ ಅಕ್ರೂರ ಹ್ರದ ಅಂತ ತೋರಿಸ್ತಾರೆ. ಯಾವ ಜಾಗದಲ್ಲಿ? ಅಕ್ರೂರ ರಾಮಕೃಷ್ಣರನ್ನು ರಥದಲ್ಲಿ ಕರ್ಕೊಂಡು ಬರುವಾಗ ಸಾಯಂ ಸಂಧ್ಯೆಗಾಗಿ ಇಳಿದು ಮುಳುಗು ಹಾಕಿದಾಗ ಭಗವಂತನ ದರ್ಶನ ಆಯಿತು. ಆ ಜಾಗವನ್ನು ಇವತ್ತಿಗೂ ತೋರಿಸ್ತಾರೆ. ಅಲ್ಲಿಂದ ಕೃಷ್ಣನನ್ನು ಕರ್ಕೊಂಡು ಬರುವಾಗ ಎಲ್ಲ ಗೋಪಿಕೆಯರು ಅವನ ರಥಕ್ಕೆ ಅಡ್ಡ ಬಿದ್ದುಬಿಟ್ರಲ್ಲ. ನೀನು ಕೃಷ್ಣನ್ ಕರ್ಕೊಂಡು ಹೋಗ್ತಿರೋದಲ್ಲ ಅಕ್ರೂರ, ನಮ್ಮ ಪ್ರಾಣಗಳನ್ನೇ ಕರ್ಕೊಂಡು ಹೋಗ್ತಿದೀಯಾ ಅಂತ. ಅಂಥ ಕೃಷ್ಣ ಬಲರಾಮರನ್ನು ಕೂಡಿಸ್ಕೊಂಡು ಬಂದರೆ ಮಥುರಾ ಪಟ್ಟಣದಲ್ಲಿ ಯಾರ್ಯಾರು ಸಿಕ್ಕರು ಕೃಷ್ಣನಿಗೆ, ಯಾರ್ಯಾರನ್ನು ಕೊಂದ, ಎದುರಿಗೆ ಬರ್ತಾ ಮೊದಲು ಕಂಡದ್ದೇ ಅಗಸ. ಕೃಷ್ಣ ಅಗಸನನ್ನು ಕೇಳಿದ್ನಂತೆ, ಏನಪ್ಪ ಒಳ್ಳೊಳ್ಳೆ ಬಟ್ಟೆ ಇಟ್ಕೊಂಡು ಹೋಗ್ತಾ ಇದೆಯಾ, ನಾವು ನಿಮ್ಮ ರಾಜಂಗೆ ಭಾಳ ಬೇಕಾದವರು, ಅವನ ಆಹ್ವಾನದ ಮೇಲೆಗೆ ಬಂದವರು, ನಮಗೊಂದಿಷ್ಟು ಬಟ್ಟೆ ಕೊಡು ಅಂದರೆ ಅಗಸ ಅನ್ನಂತೆ, ನಿಮ್ಮಂಥ ದನ ಕಾಯೋರು ಹಾಕ್ಕೊಳ್ಳೋ ಬಟ್ಟೆ ಅಲ್ಲರೋ ಇದು, ರಾಜಪೋಷಾಕು, ಏನು ಬದುಕೋ ಆಸೆ ಇದೆಯೋ ಇಲ್ವೋ ಅಂದಂತ. ಕೃಷ್ಣ ಏನು ಮಾಡಿದ್ದಾನೆ? ಇತ್ತಂ ವಿಕಥಮಾನಸ್ಯ, ಹೀಗೆ ಆಡಬಾರದ ಮಾತನ್ನಾಡ್ತಾ ಇರುವ ರಜಕನ ಶಿರಃ ಕಾಯಾದಪಾಹರತ್.